ಮಹೇಶ್ ಚಂದ್ರ ಗುರುಗಳು ನಮ್ಮ ಜೊತೆ ಇದ್ದಾರೆ. ಮಹೇಶ್ ಚಂದ್ರ ಗುರುಗಳೇ, ಹೀಗೆ ಈ ಡಿವೈಡ್ ಮಾಡಿ ಮಕ್ಕಳಲ್ಲಿ ಒಂದು ಸಿದ್ಧಾಂತನೋ ಮತ್ತಿನ್ನೊಂದನ್ನು, ಅದು ಬಿಜೆಪಿ ಆದ್ರೂ ಕಾಂಗ್ರೆಸ್ ಆದ್ರೂ, ಲೆಟ್ಸ್ ನಾಟ್ ಇದನ್ನ ಡಿವೈಡ್ ಮಾಡೋದು ಬೇಡ ಸರ್, ಇವ್ರು ಹಿಂಗ್ ಮಾಡಿದ್ರು ಅವ್ರು ಹಂಗ್ ಮಾಡಿದ್ರು ಅಂತ. ಆದ್ರೆ ಬೆಳೆಯೋ ಮಕ್ಕಳಲ್ಲೇ ಇದನ್ನೆಲ್ಲಾನು ತುಂಬಾ ಅವಶ್ಯಕತೆ ಇದೆಯಾ ಸರ್? ದೊಡ್ಡವರಾದ್ಮೇಲೆ ಅವ್ರಿಗೆ ಯಾವ ಸಿದ್ಧಾಂತ ಬೇಕೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋ ಸರ್ವ ಸ್ವತಂತ್ರರು ಸರ್. ಈಗಲೇ ಇದರ ಗುಲಾಮಗಿರಿಯ ಸಂಕೇತ, ಇದು ಅದರ ಸಂಕೇತ, ಇದು ಇದರ ಸಂಕೇತ ಅಂತ ಡಿವೈಡ್ ಮಾಡೋ ಅವಶ್ಯಕತೆ ಇದೆಯಾ? ಮಕ್ಕಳು ಓದಬೇಕು ಸರ್, ಓದಬೇಕು, ಕಲಿಬೇಕು. ಆದರೆ ಮಕ್ಕಳಿಗೆ ಸರಿಯಾಗಿರೋದನ್ನ ಕಲಿಸ್ಬೇಕು, ಒಳ್ಳೆಯದನ್ನೇ ಕಲಿಸ್ಬೇಕು, ಅದಕ್ಕೆ ಅಲ್ವಾ ಸರ್ ಶಾಲೆಗಳಿರೋದು? ಕಲಿಸ್ಬೇಕು, ಸದಾಚಾರ ಕಲಿಸ್ಬೇಕು, ಅದಕ್ಕೆ ಶಾಲೆಗಳಿರೋದು. ಆದ್ರೆ ಮೊದಲನೇ ದಿನವೇ ಗುಲಾಮನಾಗು ಅಂದ್ರೆ, ಮೊದಲನೇ ದಿನವೇ ನೀನು ಶರಣಾಗು, ನಮ್ಮ ಮೂಲಭೂತವಾದಕ್ಕೆ ಅಂತ ಹೇಳಿದ್ರೆ ಧರ್ಮನೇ ಮೂಲಭೂತವಾದಕ್ಕೆ ಶರಣಾಗೋದನ್ನ ಕಲಿಸೋದು ಬೇಕಾಗಿಲ್ಲ ನಮ್ಮ ಮಕ್ಕಳಿಗೆ. ನಾವು ಮಾನವೀಯತೆಗೆ ಶರಣಾಗಬೇಕು, ಸಂವಿಧಾನಕ್ಕೆ ಶರಣಾಗಬೇಕು. ಸಂವಿಧಾನದ ಬಗ್ಗೆ ನೀವು ನಿಮ್ಮ ಕಾಂಗ್ರೆಸ್ ಮಾತಾಡಿದ್ರೆ ನಗು ಬರುತ್ತೆ. ಸಂವಿಧಾನವನ್ನ ಹಾಳು ಮಾಡಿದ್ರೆ ನೀವು ನಾವು ಪ್ರೊಫೆಸರ್ ತೆಗೆದುಬಿಟ್ಟು ಕಾಂಗ್ರೆಸ್ ವಕ್ತಾರ ಅಂತ ಬೋರ್ಡ್ ಹಾಕೊಂಡ್ಬಿಡಿ. ಕಲಿಬೇಕಾಗಿಲ್ಲ. ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ, ನೀವು ಪ್ರೊಫೆಸರ್ ಆಗಿ ಬಂದಿದ್ದೀರಾ, ಕಾಂಗ್ರೆಸ್ ವಕ್ತಾರ ಬಂದಿದ್ದೀರಾ, ಯಾವ್ದಾರ ಬಂದಿದ್ರೆ ಹೇಳಿ. ಹಂಗಾರೆ ಪ್ರಶ್ನೆ ಮಾಡ್ತಾ ಸ್ವಾಭಿಮಾನಿಗಳು, ನಾವು ಸ್ವಾಭಿಮಾನಿಗಳು, ನೀವು ಹುಟ್ಟು ಗುಲಾಮರು, ನಿಮ್ಮಿಂದ ಕಲಿಬೇಕಾಗಿಲ್ಲ. ಕಾಂಗ್ರೆಸ್ ಅವರು ನೀವು ಯಾರ ಗಾಂಧಿ ಪರಿವಾರದ ಕಾಲತ್ರ ಬಿದ್ದು ನೀವು ಮಾತಾಡ್ತಾ ಇದ್ದೀರಾ? ಕಮ್ಯುನಿಸ್ಟ್ ಮೈಂಡ್ ಸೆಟ್ ನಿಮ್ದು, ದೇಶ ಒಡೆಯುವ ಮೈಂಡ್ ಸೆಟ್ ನಿಮ್ದು, ದೇಶ ಒಡೆಯುವ ಮೈಂಡ್ ಸೆಟ್ ನಿಮ್ದು. ಭಾರತವನ್ನು ಹಾಳು ಮಾಡೋದು ನಿಮ್ಮಂತ ಪ್ರೊಫೆಸರ್. ನೀವು ಪದ ಬಳಸಿದ್ರು. ಗುರುವಿನ ಗುಲಾಮನಾಗೋದನ್ನ ದೊರೆಯದನ್ನ ಅದನ್ನ ಮಹೇಶ್ ಚಂದ್ರ ತಿಳ್ಕೋಬೇಕು. ಮೇಡಮ್, ಇಲ್ಲಿ ಬಹುಮುಖ್ಯವಾಗಿ ಸರ್ಕಾರ ಶೂನ್ಯ ವೇಳೆಯಲ್ಲಿ ಇದನ್ನು ಮಾತನಾಡುವಾಗ ಒಂದು ಮಾತನ್ನ ಹೇಳಿದ್ದಾರೆ. ಏನಂತ? ಸರ್ಕಾರದಿಂದ ಯಾವುದೇ ಘೋಷವಾಕ್ಯವನ್ನ ಬದಲಾಯಿಸಿ ಅಂತ ಹೇಳಿ ಆದೇಶವನ್ನ ಹೊರಡಿಸಿಲ್ಲ ಅಂತ. ಆದೇಶ ಹೊರಡಿಸಿಲ್ಲ ಅಂದ್ಮೇಲೆ ಈ IAS ಆಫೀಸರ್ ಏನಿದ್ದಾರೆ, ಇವರು ಪ್ರಿನ್ಸಿಪಲ್ ಸೆಕ್ರೆಟರಿ, ಈತನನ್ನ ಈ ಕೂಡಲೇ ಅವರನ್ನ ಸಸ್ಪೆಂಡ್ ಮಾಡಬೇಕು. ಒಂದು, ಈ ಮಣಿವಣ್ಣನ್ ಏನೇನ್ ಮಾಡಿದ್ದಾರೆ ಈ ಇಲಾಖೆಗೆ ಬಂದ್ಮೇಲೆ ಅಂತ ಹೇಳಿದ್ರೆ, ಈ ಇಲಾಖೆಗೆ ಬಂದ್ಮೇಲೆ FD ನೋಟಿಸ್ ಕೊಟ್ಟಿದ್ದಾರೆ ಈತನಿಗೆ. ಈತನು ಏನೇನ್ ಮಾಡ್ತಾನೆ ಅಂದ್ರೆ 10 ಕೋಟಿ ರೂಪಾಯಿವರೆಗೆ ಟೆಂಡರ್ ಅನ್ನ ಕರೆಯುವಾಗಿಲ್ಲ ಶಿಕ್ಷಣ ಇಲಾಖೆಯಲ್ಲಿ. ಈತ 30 ರಿಂದ 40 ಕೋಟಿಗೂ ಅಧಿಕ ಟೆಂಡರ್ ಅನ್ನ ವಿಶೇಷವಾಗಿ ಈತನೇ ಕರೀತಾನೆ. ಬಟ್ ಲಾಸ್ಟ್ ಪ್ರಿನ್ಸಿಪಲ್ಸ್ ಇದ್ರು ಬಿಜೆಪಿ ಗೌರ್ಮೆಂಟ್ ಅಲ್ಲಿ. ಆ ಗೌರ್ಮೆಂಟ್ ಅಲ್ಲಿ ಯಾವುದೇ ಶಿಕ್ಷಕ ಮೊಬೈಲ್ ಅನ್ನ ತರಬೇಡಿ ಅಂತ ಹೇಳಿದ್ರು ಶಾಲಾ ಕಾಲೇಜಿಗೆ. ಎಲ್ಲ ಹೆಣ್ಣು ಮಕ್ಕಳು ಶಿಕ್ಷಕಿಯರಿಗೆ ಮೆಸೇಜ್ ಮಧ್ಯಾಹ್ನ ನೀವು ದಾಖಲೆಗಳಿಲ್ಲದ ಸರ್ಕಾರ ದಾಖಲೆಗಳನ್ನು ಬಿಡುಗಡೆ ಭಾಗಿಯಾಗಿದ್ದಕ್ಕೆ ನನ್ನ ಪ್ರಶ್ನೆ ಇರೋದು, ಇರುವ ಸಮಸ್ಯೆಗಳನ್ನ ನಿಭಾಯಿಸೋದ್ರಲ್ಲಿ ಇಷ್ಟು ರ್ಯಾಪಿಡ್ ಆಗಿ ಆಕ್ಷನ್ಗಳು ತೆಗೆದುಕೊಂಡಿದ್ರೆ ನಮ್ಮ ಮಕ್ಕಳು ಮುರಿದು ಹೋಗಿರೋ ಶಾಲೆಗಳಲ್ಲಿ ಕೂತು ಪಾಠ ಕೇಳೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ಕಳಪೆ ಗುಣಮಟ್ಟದ ಆಹಾರ ತಿನ್ನೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಕೈ ಮುಗಿದು ಒಳಗೆ ಬನ್ನಿ ಅನ್ನೋದನ್ನ ಗುಲಾಮಗಿರಿಯ ಸಂಕೇತ ಅಂತ ಚರ್ಚೆ ನಡೆಯುತ್ತೆ ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆಯಲ್ಲಿ ಇರುವ ಅಧಿಕಾರಿಗಳ ಬುದ್ಧಿಮತ್ತೆ ಎಲ್ಲಿಗೆ ಹೋಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಇದು ಈ ಹೊತ್ತಿನ ಚರ್ಚಾ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.